ಹರೇ ಕೃಷ್ಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನನ್ನ ಕೃಷ್ಣನ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ತಿಳಿಸೋದಕ್ಕೆ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ಕೃಷ್ಣನ ಒಂದು ಮಾತನ್ನು ಹೇಳಿ ಆಮೇಲೆ ಕೃಷ್ಣ ಯಾವ ರೀತಿಯಾಗಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಮಹಾಭಾರತ ಯುದ್ಧದಲ್ಲಿ ಅಂತಕ್ಕಂಥ ವಿಷಯವನ್ನು ತಿಳಿಸ್ತೇನೆ. ಕೃಷ್ಣ ಮಹಾಭಾರತ ಯುದ್ಧ ನಡೆಯುವಾಗ ಒಂದು ಮಾತನ್ನು ಹೇಳ್ತಾನೆ. ಶಕುನಿಗೆ ಹೇಳ್ತಾನೆ ಈ ಮಾತನ್ನು, ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರನೇ ಮೋಸ ಮಾಡುವುದಾದರೆ ಮೋಸ ಮಾಡುವುದು ಕೂಡ ಧರ್ಮವೇ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಕೃಷ್ಣ. ಅದನ್ನು ಒಂದು ಉದಾಹರಣೆ ಮೂಲಕ ತಿಳಿಸ್ತೇನೆ. ಅರ್ಜುನನಿಗೆ ಅಭಿಮನ್ಯುವಿನ ವಧೆಯಾಗಿದ್ದು ತಿಳಿದು ಬರ್ತದೆ ಚಕ್ರವ್ಯೂಹದಲ್ಲಿ ಯಾವಾಗ ಅಭಿಮನ್ಯು ಹೋಗ್ತಾನೆ, ಅವನಿಗೆ ಹೋಗೋದು ಮಾರ್ಗ ಮಾತ್ರ ಗೊತ್ತಿರುತ್ತೆ, ವಾಪಸ್ ಬರೋದು ಅವನಿಗೆ ಗೊತ್ತಿರಲ್ಲ. ಅದರಲ್ಲಿ ಯಾವುದೇ ರೀತಿ ತಪ್ಪಿಸ್ಕೊಂಡು ಬರಬೇಕು ಅಂತ ಚಕ್ರವ್ಯೂಹನ ಭೇದಿಸುವುದು ಅವನಿಗೆ ಗೊತ್ತಿರೋದಿಲ್ಲ, ವಾಪಸ್ ಬರ್ತಕ್ಕಂಥ ವಿದ್ಯೆ ಗೊತ್ತಿರಲ್ಲ. ಸೊ ಆವಾಗ ಏನು ಮಾಡ್ತಾರೆ, ಎಲ್ಲ ಕೌರವರು ಯಾರ್ಯಾರೆಲ್ಲ ಅಭಿಮನ್ಯುವಿನ ವಧೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ಅಭಿಮನ್ಯುವನ್ನು ವಧೆ ಮಾಡಿರ್ತಕ್ಕಂಥವರಲ್ಲಿ ಜಯದ್ರಥ ಅಂತಕ್ಕಂಥ ಒಬ್ಬನು ಕೂಡ ಇರ್ತಾನೆ. ಜಯದ್ರಥ ರಾಜನು ಸಹ ಒಬ್ಬ ಅಭಿಮನ್ಯುವಿನ ವಧೆ ಮಾಡೋದ್ರಲ್ಲಿ. ಆಗ ಯಾವಾಗ ಅರ್ಜುನನಿಗೆ ಅಭಿಮನ್ಯುವಿನ ವಧೆಯಾಗಿದೆ, ಅಭಿಮನ್ಯು ಇನ್ನೂ ಇಲ್ಲ, ಅಭಿಮನ್ಯು ಸತ್ತೋದ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೋ, ಅರ್ಜುನ ಶಪಥ ಮಾಡ್ತಾನೆ ಕೋಪದಲ್ಲಿ. ಮಗನ ಒಂದು ಮರಣ ಅವನಿಗೆ ಅಷ್ಟು ಸಿಟ್ಟನ್ನು ತಂದುಬಿಡುತ್ತೆ. ಯಾಕಂದರೆ ಮಗ ಅವನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಮಗನ ಮೇಲೆ ಅರ್ಜುನನಿಗೆ. ಅದಕ್ಕೋಸ್ಕರ ಕೋಪದಲ್ಲಿ ಒಂದು ಶಪಥ ಮಾಡಿಬಿಡ್ತಾನೆ ಅರ್ಜುನ. ನಾಳೆ ಸಂಜೆ ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ನಾನು ಕೊಲ್ತೇನೆ, ಜಯದ್ರಥನನ್ನು ನಾನು ವಧೆ ಮಾಡ್ತೇನೆ. ಇಲ್ಲ ಅಂದರೆ ನಾಳೆ ಸಾಯಂಕಾಲ ಸೂರ್ಯಾಸ್ತದ ಒಳಗೆ ಏನಾದರೂ ನಾನು ಜಯದ್ರಥನನ್ನು ವಧೆ ಮಾಡಲಿಲ್ಲ ಅಂದರೆ ನನ್ನನ್ನು ನಾನೇ ಅಗ್ನಿಗೆ ಆಹುತಿಯನ್ನಾಗಿ ಮಾಡ್ಕೋತೇನೆ ಅಂತ ಹೇಳ್ಬಿಡ್ತಾನೆ. ಅಂದರೆ ನಾನು ಅಗ್ನಿ ಪ್ರವೇಶವನ್ನೇ ಮಾಡಿಬಿಡ್ತೀನಿ ನಾಳೆ, ಅವನ್ನ ಸಾಯಿಸಿಲ್ಲ ಅಂದ್ರೆಗಿನ ಅಂತಂದು ಶಪಥ ಮಾಡಿಬಿಡ್ತಾನೆ ಕೋಪದಲ್ಲಿ. ಆವಾಗ ಏನಾಗ್ಬಿಡುತ್ತೆ, ಈ ಮಾತು ಜಯದ್ರಥನಿಗೆ ಗೊತ್ತಾಗುತ್ತೆ. ಅರ್ಜುನ ಈ ರೀತಿಯಾಗಿ ಪ್ರಮಾಣವನ್ನು ಮಾಡಿದ್ದಾನೆ, ಶಪಥವನ್ನು ಮಾಡಿದ್ದಾನೆ, ನಾಳೆ ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ಕೊಲ್ತೇನೆ ಅಂತಕ್ಕಂಥ ಮಾತನ್ನು ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ, ಕೌರವರಿಗೆ. ಆವಾಗ ಕೌರವರೆಲ್ಲರೂ ಸಹ ಏನು ಮಾಡ್ತಾರೆ, ಜಯದ್ರಥನನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವನ್ನ ಯಾವ ಸ್ಥಳದಲ್ಲಿ ಬಚ್ಚಿಟ್ಬಿಡ್ತಾರಂದರೆ ಸೂರ್ಯಾಸ್ತ ಆಗೋವರೆಗೂ ಜಯದ್ರಥ ಅರ್ಜುನನಿಗೆ ಕಾಣಿಸ್ಬಾರ್ದು. ಯಾಕಂದರೆ ಅರ್ಜುನ ಶಪಥ ಮಾಡಿರ್ತಾನೆ, ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ಕೊಲ್ತೇನೆ ಅಥವಾ ಅವನನ್ನು ವಧೆ ಮಾಡ್ತೇನೆ, ಇಲ್ಲಾಂದರೆ ನನ್ನನ್ನು ನಾನೇ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಹಾಗಾದ್ರಿಗಿನ ಜಯದ್ರಥನನ್ನು ಸೂರ್ಯಾಸ್ತ ಆಗೋವರೆಗೂ ನಾವೇನಾದರೂ ಕಾಪಾಡಿಬಿಟ್ರೆ ಅರ್ಜುನ ಜಯದ್ರಥನನ್ನು ಹುಡುಕೋಲ್ಲ, ಅರ್ಜುನ ಜಯದ್ರಥನನ್ನು ಸಾಯಿಸೋಲ್ಲ. ಹಾಗಾದರೆ ಅವಾಗೇನು ಮಾಡ್ತಾನೆ ಅರ್ಜುನ, ತನ್ನಂತಾನೇ ಸುಟ್ಕೋತಾನೆ ಅಥವಾ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲ ಕೌರವರು ಸೇರಿ ಜಯದ್ರಥನನ್ನು ಬಚ್ಚಿಟ್ಬಿಡ್ತಾರೆ. ಅರ್ಜುನ ಎಲ್ಲ ಕಡೆಗೂ ಹುಡುಕ್ತಾನೆ ಜಯದ್ರಥನನ್ನು. ಆ ಮಹಾಭಾರತ ಯುದ್ಧದಲ್ಲಿ ಸಾಗುವಾಗ ಎಲ್ಲ ಕಡೆಯಲ್ಲೂ ಹುಡುಕ್ತಾನೆ, ಜಯದ್ರಥ ಎಲ್ಲೆಲ್ಲೂ ಇರೋದಿಲ್ಲ. ಬೆಳಗ್ಗೆ ಇಂದ ಹಿಡಿದು ಮಧ್ಯಾಹ್ನ ಆಯಿತು, ಇನ್ನೇನು ಸಂಜೆ ಆಗ್ತಾ ಬಂತು, ಸೂರ್ಯಾಸ್ತ ಆಗ್ತಾ ಬಂತು. ಅಂಥ ಸಂದರ್ಭದವರೆಗೂ ಸಹ ಅರ್ಜುನ ಜಯದ್ರಥನನ್ನು ಹುಡುಕ್ತಾನೆ ಇರ್ತಾನೆ, ಜಯದ್ರಥ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಒಂದು ನಾಟಕ ಆಡ್ತಾನೆ. ಇದೆ ಅನ್ನೋದು ಎಲ್ಲರೂ ಇದನ್ನೇ ಏನಂತಾರೆ, ಮೋಸ ಮಾಡದ ಅಂತಕ್ಕಂಥ ಮಾತನ್ನು ಆಡ್ತಾರೆ. ಇದಕ್ಕೆ ನಾನು ಮೊದಲೇ ಉತ್ತರ ಕೊಟ್ಟೆ. ಅದಕ್ಕೆ ಧರ್ಮವನ್ನು ಕಾಪಾಡೋದಕ್ಕೋಸ್ಕರನೇ ಮೋಸ ಮಾಡಿದರೆ ಮೋಸ ಮಾಡೋದು ಕೂಡ ಧರ್ಮನೇ, ಹೌದಾ? ಈ ಮಾತನ್ನು ಕೃಷ್ಣ ಹೇಳ್ತಾನೆ. ಕೃಷ್ಣ ಏನು ಮಾಡಿಬಿಡ್ತಾನಾಗ, ಇನ್ನೇನು ಅರ್ಜುನ ಸಾಯಂಕಾಲ ಆಗ್ತಾ ಬಂತು, ಸೂರ್ಯಾಸ್ತ ಆಗ್ತಾ ಬಂತಲ್ವ, ಅವಾಗ ಏನು ಮಾಡಿಬಿಡ್ತಾನೆ ಅರ್ಜುನ, ಇನ್ನೇನು ಬಿಲ್ಲು ಬಾಣಗಳನ್ನೆಲ್ಲ ಬಿಟ್ಟು ಇನ್ನೇನು ಅಗ್ನಿ ಪ್ರವೇಶ ಮಾಡಬೇಕು ಅಂಥೇಳಿ ಹೋಗ್ತಾ ಇರ್ತಾನೆ. ಯಾಕಂದರೆ ಜಯದ್ರಥ ಸಿಕ್ಕಲಿಲ್ಲಲ್ಲ, ಜಯದ್ರಥನನ್ನು ಸಾಯಿಸೋದಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ತನ್ನಂತಾನೇ ಅಗ್ನಿ ಪ್ರವೇಶ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಶ್ರೀಕೃಷ್ಣ ತನ್ನ ಮಾಯೆಯಿಂದ, ತನ್ನ ಒಂದು ಮಾಯೆಯಿಂದ ಸೂರ್ಯನನ್ನು ಏನು ಮಾಡಿಬಿಟ್ಟಿರ್ತಾನೆ, ಮುಚ್ಚಿಬಿಟ್ಟಿರ್ತಾನೆ. ಹೌದಾ? ಸೂರ್ಯಾಸ್ತ ಆದಂಗೆ ಕಾಣಿಸುತ್ತೆ, ಸೂರ್ಯಾಸ್ತ ಆಗಿರೋ ಥರ ಕಾಣಿಸುತ್ತೆ ಎಲ್ಲರಿಗೂ ಸಹ. ಯಾಕಂದ್ರೆ ತನ್ನ ಮಾಯೆಯನ್ನು ಮುಚ್ಚಿ ಸೂರ್ಯನನ್ನೇ ಮುಚ್ಚಿಬಿಡ್ತಾನೆ ಕೃಷ್ಣ. ಅಷ್ಟೊಂದು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಭಗವಂತ ತನ್ನ ಮಾಯೆಯಿಂದ ಸೂರ್ಯನನ್ನೇ ಅಡಗಿಸಿಟ್ಬಿಡ್ತಾನೆ. ಅವಾಗ ಕೌರವರಿಗೆಲ್ಲ ಏನು ಅನಿಸ್ಬಿಡುತ್ತೆ, ಸೂರ್ಯಾಸ್ತ ಆಗೋಗ್ಬಿಟ್ಟಿದೆ, ಇನ್ನೇನು ಅರ್ಜುನ ತನ್ನಂತಾನು ಅಗ್ನಿ ಪ್ರವೇಶ ಮಾಡ್ಕೊಳ್ಳೇಬೇಕೀಗ. ಯಾಕಂದರೆ ಜಯದ್ರಥ ನಮ್ಮ ಹತ್ರ ಇದ್ದಾನೆ, ಜಯದ್ರಥನನ್ನು ನಾವು ಬಚ್ಚಿಟ್ಟಿದ್ದೇವೆ, ಅರ್ಜುನ ಜಯದ್ರಥನನ್ನು ಸಾಯಿಸಿಲ್ಲ ಇನ್ನು, ಹಾಗಾದರೆ ಅರ್ಜುನನೇ ಸಾಯ್ತಾನೀಗ ಅಂಥೇಳಿ ಎಲ್ಲರೂ ಖುಷಿ ಪಟ್ಬಿಡ್ತಾರೆ.
ಎಲ್ಲರೂ ಸಂಭ್ರಮ ಪಡ್ತಾರೆ, ಕೌರವರೆಲ್ಲರೂ ಸಹ. ಆಯ್ತು, ಇನ್ನೇನು ಅರ್ಜುನ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ, ಇನ್ನೇನು ಅರ್ಜುನ ತನಗೆ ತಾನೇ ಸುಟ್ಕೊಂಡ್ಬಿಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ತಾವು ಖುಷಿಯಾಗಿರ್ತಾರೆ. ಆವಾಗ ಜಯದ್ರಥ ಆ ಸಂತೋಷಕ್ಕೆ ಏನು ಮಾಡಿಬಿಡ್ತಾರೆ, ಎಲ್ಲರೂ ಕಲಿತು ಹೊರಗಡೆ ಬರ್ತಾರೆ. ಜಯದ್ರಥ ಹೊರಗೆ ಬರ್ತಾನೆ, ತುಂಬ ಖುಷಿಯಿಂದ ಏನು ಸಂಭ್ರಮ ಪಟ್ಕೊಂತ ಹೊರಗೆ ಬರ್ತಾನೆ. ನೋಡಿದೆ ಅರ್ಜುನ, ನಿನ್ನನ್ನು ಯಾವ ರೀತಿಯಾಗಿ ನಾವೆಲ್ಲರೂ ಇದು ಮಾಡಿದ್ವಿ, ಸೂರ್ಯಾಸ್ತ ಆಗೋಗ್ಬಿಡ್ತು, ನನ್ನನ್ನೇನು ಸಾಯಿಸಲೇ ಇಲ್ಲ, ನೀನೇ ಏನು ಮಾಡಬೇಕೀಗ, ಅಗ್ನಿ ಪ್ರವೇಶ ಮಾಡಬೇಕು, ನೀನೇ ನನ್ನನ್ನು ಇದಾಗಲಿಲ್ಲ, ನನ್ನನ್ನು ಹಿಡಿಯೋದಕ್ಕಾಗಲಿಲ್ಲ ನೀನು ಅಂತೇಳಿ ಭಾಳ ಖುಷಿಯಿಂದ ಹೊರಗೆ ಬಂದುಬಿಡ್ತಾನೆ ಜಯದ್ರಥ. ತನಗೆ ತಾನೇ ಹೊರಗೆ ಬಂದುಬಿಡ್ತಾನೆ ಜಯದ್ರಥ. ಆವಾಗ ಕೃಷ್ಣ ಆ ಮಾಯಿ ಏನು ಮುಚ್ಚಿರ್ತಾನಲ್ಲ ಅದನ್ನು ಸರಿಸಿಬಿಡ್ತಾನೆ. ಸೂರ್ಯನನ್ನು ಬಚ್ಚಿಟ್ಟಿರ್ತಾನೆ, ಆವಾಗ ಸರಿಸಿಬಿಡ್ತಾನೆ. ಆವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಸೂರ್ಯಾಸ್ತ ಆಗಿಲ್ಲ, ನೋಡಲಿ ಸೂರ್ಯ, ಇನ್ನೂ ಸೂರ್ಯ ಇದ್ದಾನೆ ನೋಡು. ನನ್ನ ಮಾಯಿಂದ ನಾನು ಇಷ್ಟೊತ್ತನೂ ಸೂರ್ಯನನ್ನು ಮುಚ್ಚಿಸಿದೆ, ಯಾಕೆ ಅಂದರೆ ಆ ಜಯದ್ರಥ ಹೊರಗೆ ಬರಲಿ ಅಂತಕ್ಕಂಥ ಮಾತು. ನೋಡು, ಜಯದ್ರಥ ಹೊರಗೆ ಬಂದ, ಇನ್ನು ಸೂರ್ಯ ಇದ್ದಾನೆ, ಹೊಡಿಬಾಣ, ಜಯದ್ರಥನನ್ನು ಸಾಯಿಸು, ಜಯದ್ರಥನನ್ನು ವಧೆ ಮಾಡು ಅಂಥೇಳಿ ಕೃಷ್ಣ ಪರಮಾತ್ಮ ಅವನಿಗೆ ಆಜ್ಞೆಯನ್ನು ಮಾಡಿದಾಗ ಇನ್ನೂ ಒಂದು ಮಾತನ್ನು ಹೇಳ್ತಾನೆ. ಅರ್ಜುನ, ನೀನು ಯಾವ ರೀತಿ ಜಯದ್ರಥನ ತಲೆಯನ್ನು ಕತ್ತರಿಸಬೇಕು ಅಂದರೆ ಆತನ ತಲೆ ಸೀದಾ ಹೋಗಿ ಅವರ ತಂದೆಯ ತೊಡೆ ಮೇಲೆ ಬಿದ್ದಿರಬೇಕು, ಆ ರೀತಿ ನೀನು ಅವನ ತಲೆಯನ್ನು ಕಡಿಬೇಕು ಅರ್ಜುನ ಅಂತಂದು ಮೊದಲೇ ಹೇಳಿರ್ತಾನೆ ಕೃಷ್ಣ. ಅದಕ್ಕೋಸ್ಕರ, ಯಾಕೆ ಅಂದರೆ ಅದಕ್ಕೂ ಒಂದು ಕಥೆ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋವನ್ನು ಇಷ್ಟಕ್ಕೆ ನಾನು ಜಯದ್ರಥನ ಸಾವಿಗೆ ಅಥವಾ ಜಯದ್ರಥನ ಒಂದು ಸಾವಿಗೆ ಏನು ಕೃಷ್ಣ ಪರಮಾತ್ಮ ಆಡಿದಂತಹ ಏನು ಮಾಯಾಜಾಲ ಅಂತಕ್ಕಂಥದ್ದು ಏನಂತಾರೆ, ಎಲ್ಲರೂ ಇದನ್ನು ಮೋಸ ಅಂತ ಕರೀತಾರೆ. ಈ ವಿಷಯದ ಬಗ್ಗೆ ನಾನು ಟಾಪಿಕ್ ಮಾತಾಡ್ತಾ ಇದ್ದೀನಿ. ನಾನು ಹೇಳಿದೆ ಆಗಲೇ, ಮೊದಲೇ ಕೃಷ್ಣ ಹೇಳಿದ್ದಾನೆ, ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರನೇ ಮೋಸ ಮಾಡಿದರೆ ಮೋಸ ಮಾಡೋದು ಕೂಡ ಧರ್ಮನೇ ಅಂತಂದು ಹೇಳ್ತಾನೆ. ಅಂದರೆ ನಾನು ಹೇಳಿದೆ, ಮೋಸ ಮಾಡೋರಿಗೆ ಮೋಸ ಮಾಡೋದು ಮೋಸ ಅಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಅವರು ಬೇರೆ ದಾರಿ ಧರ್ಮ ಕಾಪಾಡಬೇಕೀಗ, ಧರ್ಮನೇ ಮುಖ್ಯ ಇಲ್ಲಿ. ಧರ್ಮ ಸ್ಥಾಪನೆ ಆಗಬೇಕು ಅಂದರೆ ಅವ್ರನ್ನ ಹೇಗಾದರೂ ಮಾಡಿ ಆ ಅಧರ್ಮವನ್ನು ಸಾಯಿಸಬೇಕು, ಅಧರ್ಮವನ್ನು ಕಟ್ ಮಾಡಬೇಕು. ಅಲ್ಲಿಗೆ ನೋಡಿ, ಜಯದ್ರಥ ಅಭಿಮನ್ಯುವನ್ನು ಮೋಸವಿನಿಂದ ಕೊಂದಿದ್ದಾರೆ ಎಲ್ಲರೂ ಸಹ. ಅದೊಂದು ದೊಡ್ಡ ಕಥೆ ಇದೆ, ಅದನ್ನು ನಾನು ನಿಮಗೆ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ, ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಮೋಸ ಮಾಡಿದರೆ ಮೋಸ ಮಾಡುವುದೂ ಸಹ ಧರ್ಮವೇ ಅಂತಕ್ಕಂಥ ಕೃಷ್ಣನ ಮಾತನ್ನು ಯಾವ ರೀತಿ ಹೇಳಿದ್ನು. ಉದಾಹರಣೆ ಏನಂದರೆ ಜಯದ್ರಥನ ಕತೆ. ಜಯದ್ರಥ ಸೂರ್ಯಾಸ್ತದ ಒಳಗೆ ಸಾಯಿಸ್ತೀನಿ ಅಂತ ಅರ್ಜುನ ಶಬ್ದ ಮಾಡಿರ್ತಾನೆ. ಆಗ ಸೂರ್ಯನನ್ನು ಅಸ್ತವಾಗಿ ಮಾಡಿಸಿದಂತೆ, ಅಸ್ತನಾಗುವಂತೆ ಕಾಣಿಸಿದ. ಮತ್ತೆ ಆತ ಯಾವಾಗ ಜಯದ್ರಥ ಹೊರಗೆ ಬರ್ತಾನೋ ಶ್ರೀಕೃಷ್ಣ ಮತ್ತೆ ಸೂರ್ಯನನ್ನು ತೋರಿಸ್ತಾನೆ. ತನ್ನ ಮಾಯಾಜಾಲೆಯಿಂದ ಏನು ಮಾಯೆ ಇರುತ್ತೆ ಅದನ್ನು ಕಳಿಸಿಬಿಡ್ತಾನೆ, ತೆಗೆದು ಬಿಡ್ತಾನೆ. ಸೂರ್ಯ ಬಂದ, ಅರ್ಜುನ ಜಯದ್ರಥನನ್ನು ವಧೆ ಮಾಡಿದ ಅಂತಕ್ಕಂಥ ರೋಚಕ ಕಥೆ ಇದೆ ಇದು ಯಾಕೆ ಹೇಳಿದೆ ನಿಮಗೆ ಇವತ್ತು ಅಂದರೆ, ಧರ್ಮ ಸಂಸ್ಥಾಪನೆಗೋಸ್ಕರ ಶ್ರೀಕೃಷ್ಣ ಮಾಡಿದ್ದು ಅದು ಏನಂತ ಕರಿತೀವಿ, ಅದು ಕೂಡ ಧರ್ಮವೇ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತೇನೆ. ಅದು ಮೋಸ ಆಗೋದಿಲ್ಲ, ಅಥವಾ ಮೋಸ ಅಲ್ಲವೇ ಅಲ್ವಾ, ಶ್ರೀಕೃಷ್ಣ ಮಾಡಿದ್ದು ಮೋಸ ಅಲ್ಲವೇ ಅಲ್ಲ ಅಂತಕ್ಕಂಥ ವಿಷಯವನ್ನು ಇಲ್ಲಿ ತಿಳಿಸೋದಕ್ಕೆ ಬಂದೆ ಬಂಧುಗಳೇ. ಈ ರೀತಿಯಾಗಿ ಕೃಷ್ಣ ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತು ಸಹ ಧರ್ಮವೇ, ಕೃಷ್ಣ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಸಹ ಸತ್ಯವೇ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.